ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ಶಕ್ತವಾದ ದೇವರ ಶಕ್ತಿಯಾದ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಲು, ಆ ವಾಕ್ಯದಲ್ಲಿ ನಮ್ಮನ್ನೇ ಸಮರ್ಪಿಸಿ ಪ್ರಾರ್ಥಿಸಲು, ದೇವರು ಕೊಟ್ಟ ಬೆಲೆಯುಳ್ಳ ಸಮಯಕ್ಕಾಗಿ, ಅನುಗ್ರಹಕ್ಕಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ನಿಮಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಅನುಗ್ರಹ ಇರುವ ದಿನವಾಗಲಿ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. 1 ಅರಸುಗಳು 18ನೇ ಅಧ್ಯಾಯ 41ರಿಂದ 45ರವರೆಗೆ ವಾಕ್ಯವನ್ನು ಆಲಿಸೋಣ. ಅನಂತರ ಎಲೀಯನು ಅಹಾಬನಿಗೆ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಎಂದನು. ಅಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲೀಯನು ಕಾರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮಧ್ಯೆ ತಲೆಯನ್ನಿಟ್ಟನು. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು ಏನೂ ತೋರುವುದಿಲ್ಲವೆಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳಿಸಿದನು. 7ನೇ ಸಾರಿ ಆ ಸೇವಕನು, ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಆಗ ಎಲೀಯನು ಅವನಿಗೆ, ನೀನು ಹೋಗಿ ಅಹಾಬನಿಗೆ, ಬೇಗನೆ ರಥವನ್ನು ಓಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳು ಎಂದನು. ತುಸು ಹೊತ್ತಿನಲ್ಲಿಯೇ ಆಕಾಶವು ಕಾರ್ಮೋಡ ಗಾಳಿಗಳಿಂದ ತುಂಬಿ ದೊಡ್ಡ ಮಳೆ ಪ್ರಾರಂಭವಾಯಿತು. ಅಹಾಬನು ರಥದಲ್ಲಿ ಕುಳಿತುಕೊಂಡು ಜೆಸ್ರೇಲಿಗೆ ಹೋದನು. ಸರ್ವೇಶ್ವರನ ಹಸ್ತ ಎಲೀಯನ ಸಂಗಡ ಇದ್ದುದರಿಂದ ಅವನು ಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ ಜೆಸ್ರೇಲನ್ನು ಸೇರಿದನು. ಪ್ರಿಯರೇ, ಇಂದು ಆಲಿಸಿದ ವಾಕ್ಯ ಕ್ಷಾಮದ ಅಂತ್ಯ. ನಿಮ್ಮ ಜೀವನದಲ್ಲಿ ಉಂಟಾಗಿರುವ ಸಮಸ್ಯೆಗಳು ಆಗಿರಬಹುದು. ದೇವರು ಹೇಳಿದ್ದು ಈ ವಾಕ್ಯದಲ್ಲಿ, ಅದೆಲ್ಲ ಅಂತ್ಯವಾಗಿ ಇಂದು ಒಂದು ಹೊಸ ಜೀವನ ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ. ಆ ಕಾಲವೇನು ದೂರ ಇಲ್ಲ, ಅದು ಹತ್ತಿರದಲ್ಲಿದೆ. ಅದಾಗಿದೆ ನಾವು ವಾಕ್ಯದಲ್ಲಿ ಆಲಿಸಿದ್ದು. ಆ ಅನುಗ್ರಹ ನಮ್ಮಲ್ಲಿ ತಲುಪಲು ತ್ಯಾಗದೊಂದಿಗೆ ಒಂದು ಪ್ರಾರ್ಥನೆ ಬೇಕು. ನಿಮಗೆ ಒಂದು ಅನುಗ್ರಹ ಬರಲು ತ್ಯಾಗದೊಂದಿಗೆ ಪ್ರಾರ್ಥಿಸಬೇಕು. ಪ್ರಿಯರೇ, ನಿಮಗೆ ಒಂದು ಅನುಗ್ರಹ ಬರಲು ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಒಂದೊಂದು ದಿನವೂ ಒಬ್ಬೊಬ್ಬರು ಉಪವಾಸದಿಂದ ತ್ಯಾಗದೊಂದಿಗೆ ಪ್ರಾರ್ಥಿಸುತ್ತಿದ್ದೇವೆ. ಅನುಗ್ರಹವೆಲ್ಲ ನೆರವೇರಲು ತ್ಯಾಗದೊಂದಿಗೆ ನಿರಂತರ ಪ್ರಾರ್ಥಿಸುತ್ತಿದ್ದೇವೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನಿಯೋಗದೊಂದಿಗೆ ಭಾಗವಹಿಸುತ್ತಿರುವ ನಿಮ್ಮೊಬ್ಬೊಬ್ಬರಿಗೆ ಪ್ರಾರ್ಥಿಸುತ್ತಾ ಇರುವುದು, ಪರಿಸ್ಥಿತಿ ಏನೇ ಆಗಿರಲಿ, ಪರಿಸ್ಥಿತಿ ಯಾವುದೂ ಆಗಿರಲಿ, ಆದರೂ ನೀವು ಒಂದು ಪ್ರಾರ್ಥನೆ ಇದ್ದರೆ ಸಾಕು, ಅದು ಒಂದು ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಅನುಗ್ರಹದ ಮಳೆ ನಿಮ್ಮ ಮೇಲೆ ಸುರಿಯಲ್ಪಡುತ್ತದೆ. ಪ್ರಿಯರೇ, ತ್ಯಾಗದೊಂದಿಗೆ ಪ್ರಾರ್ಥಿಸುವಾಗ ಒಂದೊಂದು ಅನುಗ್ರಹಗಳು ಹೆಚ್ಚೆಚ್ಚಾಗಿ ಸಮೃದ್ಧಿ ಹೊಂದುವುದು. ಪ್ರಾರ್ಥಿಸುವ ಒಬ್ಬ ವ್ಯಕ್ತಿ ಒಂದು ಸಣ್ಣ ಮೆಸೇಜ್ ಹೇಳಿದರೂ ಅದು ನೀವು ವಿಶ್ವಾಸಿಸಿ ಸ್ವೀಕರಿಸಿದ್ದೆಯಾದರೆ ನಾಳೆಗಳಲ್ಲಿ ಅದು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಅನುಗ್ರಹದ ಮಳೆಯಾಗಿ ಸುರಿಯಲ್ಪಡುವುದು. ಈ ವಾಕ್ಯ ಆಲಿಸುವ ನಿಮ್ಮ ಹತ್ತಿರ ಹೇಳಲೇ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯ ಭಾಗವಾಗಿ ನಿಂತುಕೊಂಡು ವಾಕ್ಯವನ್ನು ಆಲಿಸುವ ಒಂದೊಂದು ವ್ಯಕ್ತಿಯ ಮೇಲೆ, ಒಂದೊಂದು ಕುಟುಂಬದ ಮೇಲೆ ಅನುಗ್ರಹದ, ಬಿಡುಗಡೆಯ, ಸೌಖ್ಯದ, ಅನುಗ್ರಹದ ಮಳೆಯು ದೇವರು ಸುರಿಸುತ್ತಾರೆ. ಹಲ್ಲೆಲೂಯಾ. ಅದಾಗಿದೆ ನೀವು ಸಾಕ್ಷಿ ಹೇಳುವುದು. ಪ್ರಿಯರೇ, ಇಂದಿನವರೆಗೆ ನೀವು ನೊಂದಿರುವ ನೋವುಗಳು, ನೀವು ಅನುಭವಿಸುತ್ತಿರುವ ಸಮಸ್ಯೆಗಳು, ಇವೆಲ್ಲವನ್ನು ದೇವರು ಬಿಡುಗಡೆ ನೀಡುತ್ತಾರೆ. ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ. ಆಮೆನ್.